ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲ ಯೂಟ್ಯೂಬ್ ಚಾನಲ್. ಪ್ರತಿಯೊಂದು ಮನುಷ್ಯನಿಗೆ ಜೀವನದಲ್ಲಿ ಒಂದು ಆಸೆ ಅಥವಾ ಕನಸು ಅನ್ನೋದು ಇರುತ್ತೆ. ಸೈಟ್ ಖರೀದಿ ಮಾಡಬೇಕು ಅಥವಾ ಸ್ವಂತವಾದ ಮನೆ ಕಟ್ಟಬೇಕು ಅನ್ನೋದು. ನಿಮಗೂ ಏನಾದರೂ ಆ ಥರ ಆಸೆ ಅಥವಾ ಕನಸಿದ್ರೆ ಮಂಡ್ಯ ಜಿಲ್ಲೆಯ KR ತಾಲೂಕಿನ ಪ್ರಸಿದ್ಧವಾದಂಥ ಶ್ರೀ ಭೂವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಯಾವುದೇ ರೀತಿಯ ಭೂಮಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಈ ದೇವಸ್ಥಾನ ತುಂಬಾ ಪ್ರಸಿದ್ಧವಾಗಿದೆ. ಸೊ ನಿಮಗೂ ಏನಾದರೂ ಸ್ವಂತ ಮನೆ ಕಟ್ಟಬೇಕು ಅಥವಾ ಸೈಟ್ ಖರೀದಿಸಬೇಕಂದ್ರೆ ಈ ದೇವಸ್ಥಾನಕ್ಕೆ ಬಂದು ಭೇಟಿ ಕೊಡಿ ಒಮ್ಮೆ. ಸೊ ಈ ದೇವಸ್ಥಾನ ಬಂದುಬಿಟ್ಟು ಸುಮಾರು 2500 ವರ್ಷಗಳ ಹಿಂದೆ ಹಳೆಯದಾದಂತಹ ದೇವಸ್ಥಾನ ಅಂತ ಹೇಳ್ತಾರೆ. ಇದಕ್ಕೆ ಈ ಪ್ರದೇಶವನ್ನು ಪುಣ್ಯಕ್ಷೇತ್ರ ಅಥವಾ ಮಹಾನ್ ಋಷಿ ಗೌತಮನು ತಪಸ್ಸು ಮಾಡಿದಂತಹ ಪವಿತ್ರ ಪ್ರದೇಶ ಅಂತಲೂ ಹೇಳಲಾಗುತ್ತೆ. ಸೊ ಇಲ್ಲಿನ ಸಾಲಿಗ್ರಾಮವನ್ನು ಪೂಜಿಸಿದವರು ಮಹರ್ಷಿಗಳು. ಈ ದೇವಸ್ಥಾನ ಬಂದುಬಿಟ್ಟು KR ಪೇಟೆಯಿಂದ ಸುಮಾರು 19 ಕಿಲೋಮೀಟರು, ಮಂಡ್ಯದಿಂದ 64 ಕಿಲೋಮೀಟ್ರು ಮತ್ತು ಬ್ಯಾಂಗ್ಳೂರಿಂದ 164 ಕಿಲೋಮೀಟರ್ ದೂರದಲ್ಲಿದೆ. ಸೊ ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ಬಸ್ ಫೆಸಿಲಿಟೀಸು ಇದೆ ಮೈಸೂರಿಂದ. ಸೊ ಈ ದೇವಸ್ಥಾನದ ಬಗ್ಗೆ ಹೇಳಬೇಕಂತಂದರೆ ಈ ದೇವಸ್ಥಾನ ಶ್ರೀ ಭೂವರ ಸ್ವಾಮಿ ದೇವಸ್ಥಾನ ಅಂತ ಹೇಳ್ತಾರೆ. ದೇವಸ್ಥಾನದ ಸಂಪೂರ್ಣ ಮಾಹಿತಿ ಬೇಕಂತಂದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ. ಸೊ ನಾವು ಹೋಗಿದ್ದು ಬ್ಯಾಂಗ್ಳೂರಿಂದ ಕಲ್ಲಳ್ಳಿಗೆ. ಸೊ ಬೆಳಗ್ಗೆ ನಾವು 6 ಗಂಟೆಗೆ ಇಲ್ಲಿಂದ ಬಿಟ್ಟಿರೋದು, ಬ್ಯಾಂಗ್ಳೂರಿಂದ ಬಿಟ್ಟಿರೋದು. 4 ಜನ ಹೋಗಿರೋದು. ನನ್ನ ಹಸ್ಬೆಂಡ್ದು ಆಫೀಸ್ ಕೊಲೀಗ್ಸ್ ಅವರು ಹರಕೆ ತೀರಿಸೋದಿತ್ತು. ಅವರು ಮನೆ ಕಟ್ಟಬೇಕು ಅಂತ ಬೇಡ್ಕೊಂಡಿದ್ರು. ಸೊ ಅದು ಹರಕೆ ತೀರ್ಸೋಕ್ಕೆ ಅಂತ ನಾವು ಬೆಳಗ್ಗೆ 6 ಗಂಟೆಗೆ ಬಿಟ್ಟಿರೋದು ಬ್ಯಾಂಗ್ಳೂರಿಂದ. ಅಲ್ಲಿ ಬಂದುಬಿಟ್ಟು ನಾವು 10 ಗಂಟೆಗೆ ರೀಚ್ ಆದ್ವಿ. ಸೊ ನಾವು ಓನ್ ಕಾರಲ್ಲಿ ಟ್ರಾವೆಲ್ ಮಾಡಿರೋದು. ಸೊ ನಮಗೆ ಬೇಗ ರೀಚ್ ಆಗೋಕ್ಕೆ ಈಸಿ ಆಯಿತು. ಸೊ ನೀವು ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಸೊ ಮೈಸೂರಿಂದ ಬಸ್ ಫೆಸಿಲಿಟೀಸು, ಬ್ಯಾಂಗ್ಳೂರಿಂದ ಮೈಸೂರಿಗೆ ಬಸ್ಸಸ್ ಇದೆ. ಸೊ ಮೈಸೂರಿಂದನೂ ಕಲ್ಲಳ್ಳಿಗೆ ಬಸ್ ಫೆಸಿಲಿಟೀಸ್ ಇರೋದು. ಸೊ ನಾವು ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ವೇಯಿಂದ ಮೈಸೂರಿಗೆ ರೀಚ್ ಆದ್ವಿ. ಅಲ್ಲಿಂದ ಕಲ್ಲಳ್ಳಿಗೆ ಹೋಗಿರೋದು. ನಾವು ದೇವಸ್ಥಾನ ರೀಚ್ ಆಗೋಷ್ಟಲ್ಲೇ ಬೆಳಿಗ್ಗೆ 10 ಗಂಟೆ ಆಯಿತು. ಸೊ ಅಲ್ಲಿ ರೀಚ್ ಆದ ತಕ್ಷಣ ಪೂಜೆಗೆ ಬೇಕಾದಂತಹ ಸಾಮಗ್ರಿಗಳೆಲ್ಲ ತೊಗೊಂಡ್ವಿ. ಹೂವು, ಹಣ್ಣು ಮತ್ತು ತೆಂಗಿನಕಾಯಿ, ತುಳಸಿ ಮಾಲೆ ಇದೆಲ್ಲ ತೊಗೊಂಡ್ವಿ. ಸೊ ನೀವು ಭೂವರ ಸ್ವಾಮಿ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಳ್ಬೇಕಂದ್ರೆ ಇಲ್ಲಿರೋಂತಹ ಗ್ರಾಮಸ್ಥರು ಅಲ್ಲಿ ಇದ್ದಾರಲ್ವ, ಅವರಿಂದನೇ ನಾವು ತಿಳ್ಕೊಳ್ಳೋಣ ಯಾವ ಥರ ಮಹಿಮೆ ಇದೆ ಅಂತ. ಇದು ಬಂದ್ಬಿಟ್ಟು ಸಾಲಿಗ್ರಾಮ ಶಿಲೆ, ಏಕಶಿಲೆ, 2,000 ಆಯಿತಾ, 2,000 ವರ್ಷಗಳ ಇತಿಹಾಸ ದೇವಸ್ಥಾನ. ಅದು ಚೋಳರ ಕಾಲದಾಗ ಕೆತ್ತನೆ ಆಗಿರೋಂಥದ್ದು. ಭೂವರ ಸ್ವಾಮಿ ವಿಷ್ಣು ವರಾವತಾರದಲ್ಲಿರೋದು. ಲಕ್ಷ್ಮಿ ಬಂದ್ಬಿಟ್ಟು ಪೂಜೆ ಇದೆ. ಇಲ್ಲಿ ಬಂದ್ಬಿಟ್ಟು 3 ನದಿಗಳು ಸೇರ್ತವೆ, ಹೇಮಾವತಿ, ಕಾವೇರಿ, ಲಕ್ಷ್ಮಣ ತೀರ್ಥ. 3 ನದಿ ದಂಡೆ ಮೇಲೆ ವಿಷ್ಣು ವರಾವತಾರದಲ್ಲಿರೋದು. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಾಗೆ ಇಲ್ಲ ಮನೆಗೆ ಸಂಬಂಧಪಟ್ಟಾಗೆ ಯಾವುದೇ ಬೇಡಿಕೆ ಇಟ್ಕೊಂಡ್ರೆ ಮಣ್ಣು ತೊಗೊಂಡೋಗ್ತಾರೆ. ದೇವಸ್ಥಾನ ಭಾಗದಲ್ಲಿ ಮಣ್ಣು ಇರುತ್ತೆ. ಕವರಲ್ಲಿ ಮನೆದೇವ್ರ ಪ್ರಾರ್ಥನೆ ಮಾಡಿ ಮೂರು ಮುಚ್ಚಿ ಮಣ್ಣನ್ನು ಕವರ್ಗೆ ಹಾಕೊಂಡು ಆ ಮಣ್ಣು ಇಟ್ಕೊಂಡು ದೇವಸ್ಥಾನ ಸ್ವಲ್ಪ ಹಣ್ಣನ್ನು ಪ್ರದಕ್ಷಿಣೆ ಮಾಡ್ತಾರೆ. ನಂತರ ಒಳಗಡೆ ಕೊಟ್ಟಾಗ ಆ ಮಣ್ಣನ್ನು ಮೆಚ್ಚಿ ಪೂಜೆ ಮಾಡ್ತಾರೆ, ಸಂಕಲ್ಪ ಮಾಡ್ತಾರೆ. ಮೃತಿಕಾ ಪೂಜೆ ಮಾಡಿ ಸಂಕಲ್ಪ ಮಾಡ್ತಾರೆ. ಮಾಡಬೇಕಾದ್ರೆ ದೇವರಲ್ಲಿ ನೀವೇನು ಅನ್ಕೊಂಬಂದಿದ್ರೆ, ಇಲ್ಲ ಒಂದು ಸೈಟ್ ತೊಗೊಳೋದಿರ್ಬೋದು, ಇಲ್ಲ ಸೈಟ್ ಮಾರಾಟಕ್ಕೆ, ಮನೆ ಕಟ್ಟಲಿಕ್ಕೆ, ಬಿಸ್ನೆಸ್ ಮಾಡ್ತಾರೆ, ಇನ್ನಿತರ ಯಾವ್ದಾದ್ರು ವಿವಾದ, ಕೋರ್ಟ್ ಕೇಸು, ಮಕ್ಕಳ ಬಗ್ಗೆ ಎಜುಕೇಷನ್ದು, ಕೆಲಸದ್ದು, ಎಲ್ಲ ಪ್ರತಿಯೊಂದು ಕೋರಿಕೆಗೂ ಮಣ್ಣಿನ ಮುಖಾಂತರ ಕೇಳ್ಕೊಬೇಕು. ಮತ್ತು ಆಲ್ರೆಡಿ 48 ದಿನ ಇಲ್ಲ 1 ತಿಂಗಳು ಒಳಗಡೆ ಕಟ್ಟಡ ಸ್ಟಾರ್ಟ್ ಮಾಡ್ಕೊಂತೀವಿ ಅಂದರೆ ಇಟ್ಟಿಗೆ ಪೂಜೆ ಮಾಡಿಸ್ಕೊಂಡು 2 ಇಟ್ಟಿಗೆ ಪೂಜೆ ಮಾಡಿಸಿ ಒಂದು ಭಗವಂತ ಕಟ್ಟಡಕ್ಕೆ ಅಂತ ಒಂದು ಕೋರಿಕೆ ಇಲ್ಲಿ ಇಟ್ಬಿಟ್ಟು ಇನ್ನೊಂದು ಇಟ್ಟಿಗೆ ತೊಗೊಂಡೋಗಿ ನಮ್ಮ ಮನೆ ಕಟ್ಟಡದಲ್ಲಿ ಈಶಾನ್ಯ ಸೇರಿಸ್ತಾರೆ. ಥ್ಯಾಂಕ್ ಯು ಸರ್. ದೇವಸ್ಥಾನದ ಮಹಿಮೆ ಬಗ್ಗೆ ಕೇಳ್ಕೊಂಡ್ರಲ್ವ. ಇಲ್ಲಿನ ಮೇನ್ ವಿಶೇಷತೆ ಬಂದುಬಿಟ್ಟು ಮಣ್ಣು. ನಾವೇನೇ ಪ್ರಾರ್ಥನೆ ಮಾಡ್ಕೊಳ್ಬೇಕಾದ್ರೂ ಮಣ್ಣಿಂದ ಮುಖಾಂತರನೇ ನಾವು ಮಾಡಬೇಕು. ಸೊ ಇಲ್ಲಿ ನೋಡ್ತಿರ್ಬೋದು ಭಕ್ತಾದಿಗಳು ಎಲ್ಲ ಅವ್ರ 3 ಮುಷ್ಟಿಯಲ್ಲಿ ಆ ಮಣ್ಣನ್ನು ಕವರಲ್ಲಿ ಹಾಕ್ಕೊಂಡ್ಬಿಟ್ಟು ಆಮೇಲೆ ಮನೆ ಕಟ್ಟಬೇಕನ್ನೋ ಒಂದು ಕನಸಿಟ್ಕೊಂಡವರು ಚಿಕ್ಕದಾದಂತಹ ಕಲ್ಲುಗಳಿಂದ ಮನೆ ಕಟ್ಟಿಬಿಟ್ಟು ಆದಷ್ಟು ಬೇಗ ಅವ್ರದ್ದು ಆಸೆ ಅಥವಾ ಕನಸು ಈಡೇರಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಆ ಮಣ್ಣನ್ನು ಅಥವಾ ಇಟ್ಟಂಗಿಯನ್ನು ತೊಗೊಂಡಿರ್ತೀವಲ್ವ, ಅದನ್ನು ಹಿಡ್ಕೊಂಡು ನಾವು ದೇವಸ್ಥಾನದ ಸುತ್ತಲೂ 11 ಪ್ರದಕ್ಷಿಣೆ ಹಾಕಬೇಕು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಅವ್ರದ್ದು ಆಸೆ ಕನಸುಗಳನ್ನು ಚಿಕ್ಕದಾದಂತಹ ಕಲ್ಲಿನ ಮುಖಾಂತರ ಅವರು ಪ್ರಾರ್ಥನೆ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಇದು ಕಟ್ಟಡ ಇನ್ನೂ ಕನ್ಸ್ಟ್ರಕ್ಷನ್ ಫೇಸಲ್ಲೇ ಇರೋದು. ಕಂಪ್ಲೀಟ್ ಕಟ್ಟಡ ಬಂದುಬಿಟ್ಟು ಕಂಪ್ಲೀಟ್ ದೇವಸ್ಥಾನ ಬಂದುಬಿಟ್ಟು ಕಲ್ಲಿಂದಲೇ ರೆಡಿ ಮಾಡ್ತಾ ಇರೋದು. ಸೊ 11 ಪ್ರದಕ್ಷಿಣೆ ಆದ ನಂತರ ಆ ಮಣ್ಣನ್ನು ನಾವು ಇಲ್ಲಿರೋಂತಹ ಪೂಜಾರಿಗಳಿಗೆ
ತೊಗೊಂಡು ಬಂದು ಕೊಡಬೇಕು. ಅವರು ಹೇಳ್ಕೊಡ್ತಾರೆ ಸಂಕಲ್ಪ ಮಾಡೋದನ್ನ, ಯಾವ ಥರ ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು. ಆ ಮಣ್ಣನ್ನು ಅಲ್ಲಿ ದೇವಸ್ಥಾನದಲ್ಲಿ ಯೂಸ್ ಮಾಡಿರೋಂತಹ ಪ್ರಸಾದ ಮತ್ತು ತುಳಸಿ ಮಾಲೆ, ಹಳದಿ ಎಲ್ಲ ಹಾಕಿಬಿಟ್ಟು ಪೂಜೆ ಮಾಡಿಬಿಟ್ಟು ನಮಗೆ ರಿಟರ್ನ್ ಕೊಡ್ತಾರೆ. ಆ ಮಣ್ಣನ್ನು ನಾವು ಮನೆಗೆ ತೊಗೊಂಡು ಹೋಗ್ಬಿಟ್ಟು ದೇವರ ಕೋಣೆಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡಬೇಕು. ಆದಷ್ಟು ಬೇಗ ನಮ್ಮ ಆಸೆ ಅಥವಾ ಕನಸನ್ನ ಈಡೇರಲಿ ಅಂತ ಹೇಳಿಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಇಲ್ಲಿ ಬಂದುಬಿಟ್ಟು ತುಳಸಿದು ಪ್ರಸಾದ ಇರುತ್ತೆ, ಅದನ್ನು ತೊಗೊಳ್ಬೇಕು. ದರ್ಶನ ಆದಮೇಲೆ ತುಳಸಿ ಪ್ರಸಾದ ಎಲ್ಲ ತೊಗೊಂಡ್ಬಿಟ್ಟು ನಾವು ಅಲ್ಲಿ ದೇವಸ್ಥಾನದ ಹತ್ತಿರ ಗೋಶಾಲೆಯೂ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಗೋವುಗಳು ಅವರು ಇಲ್ಲಿ ಕಟ್ಟಿದ್ದಾರೆ. ಸೊ ಗೋ ಸೇವಾ ಅನ್ನೋದು ಒಂದು ವಿಶೇಷ ಪೂಜೆನೂ ಸಹ ಇದೆ. ಇಲ್ಲಿ ನೀವು ಬೇಕಾಗಿದ್ದರೆ ಅದನ್ನೂ ಸಹ ಇಲ್ಲಿ ಮಾಡಿಸ್ಬೋದು. ಸೊ ಎಷ್ಟೊಂದು ಗೋವುಗಳು ಇದ್ದಾವೆ ಇಲ್ಲಿ ನೋಡ್ತಾ ಇರ್ಬೋದು. ಸೊ ನಾವು ದರ್ಶನ ಎಲ್ಲ ಮಾಡ್ಕೊಂಡು ಬಂದುಬಿಟ್ಟು ಪ್ರಸಾದಕ್ಕಂತ ಹೊರಟ್ವಿ. ಭೂವರ ಸ್ವಾಮಿ ಟೆಂಪಲಲ್ಲಿ ಬೆಳಿಗ್ಗೆ 10:30ಇಂದನೂ ಪ್ರಸಾದ ಸ್ಟಾರ್ಟ್ ಆಗಿಬಿಟ್ಟು ಸಂಜೆ 7 ಗಂಟೆವರೆಗೂ ಪ್ರಸಾದ ಇರುತ್ತೆ. ನಾವು ದರ್ಶನ ಎಲ್ಲ ಮಾಡಿಬಿಟ್ಟು ಪ್ರಸಾದ ತೊಗೊಂಡ್ಬಿಟ್ಟು ಮತ್ತೆ ರಿಟರ್ನ್ ಕಲ್ಲಳ್ಳಿಯಿಂದ 22 ಕಿಲೋಮೀಟರ್ಸ್ ದೂರ ಇರೋವಂಥ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇದೆ. ಅಲ್ಲಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಹತ್ರನೇ KRS ಬ್ಯಾಕ್ ವಾಟರ್ ವ್ಯೂ ಸಹ ಇದೆ. ಸೊ ನೀವು ಯಾವಾಗಾದರೂ ಕಲ್ಲಳ್ಳಿ ವರಸ್ವಾಮಿಗೆ ಹೋದರೆ ಅಲ್ಲಿಂದ ಹತ್ರನೇ ಇರುವಂತಹ ವೇಣುಗೋಪಾಲ ಸ್ವಾಮಿ ಟೆಂಪಲ್ನ ಮಿಸ್ ಮಾಡಬೇಡಿ. ಸೊ ಮಳೆಗಾಲ ಆಗಿರೋದ್ರಿಂದ, ನಾವು ಹೋಗಿರೋದು ಮಳೆಗಾಲ ಟೈಮಲ್ಲಿ ಆಗಿರೋದ್ರಿಂದ KRS ಬ್ಯಾಕ್ ವಾಟರು ಫುಲ್ ಆಗಿಬಿಟ್ಟು ತುಂಬಾ ಚೆನ್ನಾಗಿರೋ ವ್ಯೂ ನೋಡ್ಬೋದು ನೀವು. ನೀರು ಫುಲ್ ತುಂಬಿಕೊಂಡಿತ್ತು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾವೇರಮ್ಮ ಕಾಣ್ತಾ ಇದ್ದಾಳೆ ಅಂತ. ಸೊ ನಾವು ಬ್ಯಾಕ್ ವಾಟರ್ ನೋಡ್ಕೊಂಡ್ಬಿಟ್ಟು ಅಲ್ಲಿಂದ ಸ್ಟ್ರೇಟಾಗಿ ಬೃಂದಾವನ ಗಾರ್ಡನ್ಸ್ಗೆ ಹೋದ್ವಿ. ಸೊ ಬೃಂದಾವನ್ ಗಾರ್ಡನ್ನಲ್ಲಿ ಒಳಗಡೆ ಹೋಗಲಿಲ್ಲ, ಬಿಕಾಸ್ ನಾವು ಹೋಗಿರೋದು ಮಧ್ಯಾಹ್ನ ಟೈಮಲ್ಲಿ ಅಷ್ಟೊಂದು ಚೆನ್ನಾಗಿರಲ್ಲ. ನೈಟ್ ಹೋದರೆ ಚೆನ್ನಾಗಿ ವಾಟರ್ ಫೌಂಟೇನ್ ಅದೆಲ್ಲ ನೋಡ್ಬೋದು. ಸೊ ನಾವು ದೂರದಿಂದಲೇ ಬೃಂದಾವನ್ ಗಾರ್ಡನ್ಸ್ ಹತ್ರ ಸೈಡಲ್ಲಿ ಗೇಟ್ಸ್ ಎಲ್ಲ ಓಪನ್ ಮಾಡಿಬಿಟ್ಟು ನೀರು ಬಿಟ್ಟಿದ್ರು. ಸೊ ಆ ವ್ಯೂನ ನೋಡಿದ್ರಾಯ್ತು ಅಂತ ಅಂದ್ಕೊಂಡು ನಾವು ಬೃಂದಾವನ್ ಗಾರ್ಡನ್ಸ್ಗೆ ಹೋದ್ವಿ ಅಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನೀರು ಹರಿತಾ ಇದೆ ಅಂತ ಹೇಳಿಬಿಟ್ಟು ಆ ಗೇಟ್ಸಿಂದ. ತುಂಬಾ ಪ್ಲೆಸೆಂಟ್ ಆಗಿತ್ತು ಅಲ್ಲಿ ಮಾತ್ರ. ಸೊ ಅದನ್ನೆಲ್ಲ ಬೃಂದಾವನ್ ಗಾರ್ಡನ್ಸಲ್ಲಿ ನೀರೆಲ್ಲ ನೋಡ್ಕೊಂಡ್ಬಿಟ್ಟು ಸೀದಾ ಅಲ್ಲಿಂದ ಮೈಸೂರಿಗೆ ಹೋದ್ವಿ ನಾವು. ಮೈಸೂರಲ್ಲಿ ಚಾಮುಂಡಿ ಬೆಟ್ಟಕ್ಕಂತ ನಾವು ಹೋಗಿರೋದು. ಬಟ್ ಅವತ್ತು ಆಷಾಢದ ಶುಕ್ರವಾರದ ನೆಕ್ಸ್ಟ್ ಡೇನೇ ನಾವು ಹೋಗಿದ್ವಿ. ಬಟ್ ಅಲ್ಲೆಲ್ಲ ಪ್ರೈವೇಟ್ ವೆಹಿಕಲ್ಸ್ ಎಲ್ಲ ಅಲ್ಲೋ ಇರಲಿಲ್ಲ. ಸೊ ಅದ್ರ ಸಲುವಾಗಿ ಜಸ್ಟ್ ಮೈಸೂರು ಅರಮನೆ ಅದೆಲ್ಲ ದೂರದಿಂದನೇ ನೋಡ್ಕೊಂಡು ನಾವು ಹೋಗ್ತಾ ಇದ್ವಿ. ಸೊ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಅರಮನೆ ಕಾಣಿಸ್ತಾ ಇದೆ. ಹೋಗ್ತಾನೆ ನಾವು ಕಾರಲ್ಲೇ ನೋಡ್ಕೊಂಡು ಹೋಗಿದ್ವಿ. ಮುಂಚೆ ಎಲ್ಲ ನಾವು ಮೈಸೂರು ಅರಮನೆ ನೋಡಿದ್ದೀವಿ. ಸೊ ಮತ್ತೆ ಹೋಗಲಿಲ್ಲ ಅಲ್ಲಿಗೆ. ಸೊ ಮೈಸೂರು ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ. ಅಲ್ಲಿ ದೊಡ್ಡದಾಗಿರೋಂತಹ ರೋಡ್ಗಳು, ಅಲ್ಲಿದ್ದ ವೆದರು. ಯೂಶ್ವಲಿ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ನೋಡಿ ಸಾಕಾಗಿರುತ್ತೆ. ಸೊ ಮೈಸೂರು ಅಂದ್ರೇ ಒಂಥರ ಏನೋ ಒಂದು ಖುಷಿ ಅಂತ ಹೇಳ್ಬೋದು. ಸೊ ಅಲ್ಲಿ ಮೈಸೂರೆಲ್ಲ ನೋಡ್ಕೊಂಡ್ಬಿಟ್ಟು ಆನ್ ದ ವೇ ಬರಬೇಕಾದ್ರೆ ನಾವು ಸೇವಂತಿಗೆ ಹೂವು ಇರುತ್ತಲ್ವ, ಐ ಥಿಂಕ್ ಮೈಸೂರು ಕಡೆ ಎಲ್ಲ ಹೋದಾಗ ನೀವು ನೋಡ್ತಿರ್ಬೋದು ರೋಡ್ ಸೈಡಿಗೆ ತುಂಬ ಸೇವಂತಿಗೆ ಅಥವಾ ಮಾರಿಗೋಲ್ಡ್ ಫ್ಲವರ್ಸ್ ಎಲ್ಲ ಇರುತ್ತೆ ಅದು ಫಾರ್ಮಿಂಗ್ ಮಾಡಿರೋದು. ಸೊ ಅದನ್ನು ನಾವು ನೋಡಿದ್ರಾಯ್ತು ಅಂತ ಹೇಳಿಬಿಟ್ಟು ನಾವು ಅಲ್ಲಿ ನನ್ನ ಹಸ್ಬೆಂಡ್ ಕೊಲೀಗ್ ಅವರು ಅದು ಗೊಬ್ಬರನ ಪರ್ಚೇಸ್ ಮಾಡಬೇಕಿತ್ತು. ಸೊ ಅದರ ಸಲುವಾಗಿ ನಾವು ಅಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಅಲ್ಲಿ ಹೋದ್ವಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಸೇವಂತಿಗೆ ಹೂನ ಯಾವ ಥರ ಬೆಳೀತಾರೆ ಅಂತ ನೋಡ್ಬೋದು. ಬೇರಿರಲ್ವಾ ಆಂಟಿ ಅದಕ್ಕೆ? ಒಂದು ಟ್ರೇಯಲ್ಲಿ ಎಷ್ಟು ಹಿಡಿಯುತ್ತೆ? 98. ಓಕೆ. ಸೊ ಯೂಶ್ವಲಿ ದೂರದಿಂದ ವೆಹಿಕಲಲ್ಲಿ ಇದ್ದಾಗ ನಾವು ನೋಡಿರ್ತೀವಿ ಸೇವಂತಿಗೆ ಹೂವಿಂದು ಅಥವಾ ಮಾರಿಗೋಲ್ಡ್ ಹೂವಿಂದು ತೋಟ ಯಾವ ಥರ ಮಾಡಿರ್ತಾರೆ ಅಂತ. ಬಟ್ ಅದು ಹತ್ತಿರದಿಂದ ನೋಡಿದಾಗ ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಯಿತು. ಅದನ್ನ ಯಾವ ಥರ ಬೆಳೀತಾರೆ ಅವರು,
ಸೊ ಗಿಡದ್ದು ಬೇರೆಲ್ಲ ಬರೋಕ್ಕೇ 22 ಡೇಸ್ ಬೇಕಾಗುತ್ತೆ. 22 ದಿನದಲ್ಲಿ ಬೇರು ಬಂದುಬಿಟ್ಟು ಅದನ್ನು ಮತ್ತೆ ನೆಟ್ಟು ಅದನ್ನ ಹೂ ಬಿಡೋ ತನಕ ವೆಯ್ಟ್ ಮಾಡಬೇಕಲ್ವ. ಇವಾಗ ಹೆಂಗೂ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಿದೆ. ಸೊ ಗಿಡ ತುಂಬ ಹೂಗಳಾಗಿರೋದನ್ನ ನೋಡ್ತಾ ಇರ್ಬೋದು ನೀವು. ಸೊ ನಾವು ಅಲ್ಲಿ ಫಾರ್ಮಿಂಗ್ ಇತ್ತಲ್ವ ಹೂವಿಂದು, ಸೇವಂತಿಗೆ ಹೂವಿದು, ಅಲ್ಲಿಂದ ನಾವು 2 ಟ್ರೇನ ಪರ್ಚೇಸ್ ಮಾಡಿದ್ವಿ, ಒಂದು ಮಾರಿಗೋಲ್ಡು, ಒಂದು ಸೇವಂತಿಗೆ ಹೂವನ್ನ. ಸೊ ಅದು ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ನಾವು ರಿಟರ್ನು ಅಲ್ಲಿಂದ ಬ್ಯಾಂಗ್ಳೂರಿಗೆ ಹೊರಟ್ವಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಾವು ಆಲ್ಮೋಸ್ಟ್ ಮೈಸೂರು ಹತ್ತಿರ ಇರೋ ಪ್ಲೇಸಸ್ಸು ಲೈಕ್ ಕಲ್ಲಳ್ಳಿ, ಆಮೇಲೆ KRS ಬ್ಯಾಕ್ ವಾಟರ್ಸು, ಅಲ್ಲಿರುವಂತಹ ವೇಣುಗೋಪಾಲ ಸ್ವಾಮಿ ಟೆಂಪಲ್ಲು, ಅದಾದಮೇಲೆ ಮೈಸೂರಿಗೆ ಬಂದ್ವಿ. ಮೈಸೂರಲ್ಲಿ ಚಾಮುಂಡಿ ಬೆಟ್ಟಕ್ಕೆ ನಾವು ವೆಹಿಕಲ್ ಅಲೋ ಮಾಡಿಲ್ಲ ಅಂತ ಹೋಗಲಿಲ್ಲ. ಬಟ್ ಅದ್ರ ಬದಲು ನಾವಿಲ್ಲಿ ಫಾರ್ಮಿಂಗಲ್ಲಿ ಫ್ಲವರ್ ಇರೋ ಫಾರ್ಮಿಂಗ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಹೋಪ್ ನಿಮಗೆ 1 ಡೇ ಟ್ರಿಪ್ ಟು ಮೈಸೂರು ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.